ನಿನ್ನೆ ದೂರ ದಾಖಲ ಇದೆ ಸರ್, ಇದರೇ ವರ್ಷನ್ವಾಗಿ ಅಧಿಕಾರಿಗಳು ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗ್ತಾ ಇಲ್ಲ, ಕೆಳ ಹಂತದ ಅಧಿಕಾರಿಗಳಿಗೆ ಮಾಡ್ತಾ ಇದ್ದಾರೆ. ಮುಖ್ಯ ಮಾಡಿರುವಂತ ಅಧಿಕಾರಿಗಳಿಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅವ್ರನ್ನ ಉಳಿಸ್ಕೊಳ್ಬೇಕಾ, ಅವ್ರನ್ನ ತಪ್ಪಿಸ್ಬೇಕು ಅನ್ನೋ ನಗರ ವ್ಯಾಪ್ತಿ ನಿಮ್ಗೆ ಸ್ಮಶಾನದ ಆಸ್ತಿ ಅನ್ನೋದು ಅದು ರೂರಲ್ ಕ್ಷೇತ್ರಕ್ಕೆ ಸೇರಿದಂಥದ್ದು. ಕಬರಸ್ತಾನ್ ರೂರಲ್ ಕ್ಷೇತ್ರಕ್ಕೆ ಸೇರಿದಂಥದ್ದು. ಆದರೂ ಕೂಡ ಕಾರ್ಪೊರೇಷನ್ ನಮ್ಮದೇ ಇದೆ ಅಂತ ನಮಗೆ ಮಾಹಿತಿ ಇದೆ. ಅದೇನು ಕಬರಸ್ತಾನು ಅದು ಜಾಗ ಯಾವ್ದಂತೇಳಿ ನನಗೆ ಎಕ್ಸಾಕ್ಟಾಗಿ ಎಲ್ಲಿದೆ ಲೊಕೇಶನ್ ಗೊತ್ತಿಲ್ಲ. ಅಂದರೆ ಕಬರಸ್ತಾನ್ ಎಲ್ಲಿದೆ ಅಂತ ಗೊತ್ತು, ಈ ಮಾಡಿರೋಂಥ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಮೊನ್ನೆ ತಿಳ್ಕೊಂಡಾಗ ಒಬ್ರಲಾಗಿನ ಇನ್ನೊಬ್ರು ತಗೊಂಡಿದ್ದಾರೆ, ಈ ರೀತಿಯಲ್ಲಿ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬಂತು. ನಾನು ತಕ್ಷಣವಾಗಿ ಕಮಿಷನರ್ ಅವ್ರಿಗೆ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಂತ ಹೇಳಿದೆ. ಮತ್ತೆ ಬೇರೆಯವ್ರನ್ನ ಇಟ್ಕೊಂಡು ನನ್ನ ಹತ್ರನೇ ಬಂದಿದ್ರು ತಪ್ಪು ಮಾಡಿದವರು. ಏನಂತ, ಸರ್ ನಾನು ತಪ್ಪು ಮಾಡಿಲ್ಲ, ನನ್ನ ಲಾಗಿನ್ ತೊಗೊಂಡು ಇನ್ನೊಬ್ಬ ಮಾಡಿದ್ದಾನೆ ಅಂತೇಳಿ. ಅವ್ನು ಬಂದು ಏನಂದ, ಸರ್ ನನಗೆ ಸಂಬಂಧ ಏನಿಲ್ಲ, ಅವ್ನ ಲಾಗಿನಲ್ಲಿ ಅವನೇ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದೆ. ನಾನು ಕಮಿಷನರ್ ಅವರಿಗೆ ಸ್ಟ್ರಿಕ್ಟಾಗಿ, ನನಗೆ ಭಾಳ ಆತ್ಮೀಯರು ಹತ್ತಿರದಿಂದ ಇದ್ದವ್ರು ಕೂಡ ಕರ್ಕೊಂಬಂದಿದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ ಇಂಥ ಭೂಮಿ ವಿಚಾರಗಳು ಗೌರ್ಮೆಂಟ್ ಆಸ್ತಿ ಹಾಕೋಣವರು ಇಂಥವ್ರು ನೀವು ನನ್ನ ಹತ್ರ ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅರೆಸ್ಟ್ ಮಾಡಿಸ್ತೀನಿ ಅಂತೇಳಿ ಕೇಸ್ ಮಾಡಿಸಿದ್ದೀನಿ. ಅದೊಂದೇ ಅಲ್ಲ, ಇನ್ನು ಕೆಲವಷ್ಟು ಬರುವಂಥ ದಿನಮಾನದಲ್ಲಿ ಭಾಳಷ್ಟು ಇಂಥ ಕೆಲಸಗಳು ಸರ್ಕಾರ ಜಮೀನನ್ನ ಫಾರ್ಮ್ ಟು ಬಿ ಖಾತವನ್ನು ಮಾಡಿ, ಬಿ ಖಾತಾ ಫಾರ್ಮ್ ಟು ಮಾಡಿ ಯಾವ ರೀತಿಯಲ್ಲಿ ನಡೆದಿದೆ, ಒಂದು 4-5 ವರ್ಷದಿಂದ ಯಾವ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ಈ ಕೆಲ ಹಂತದ ಕೆಲವಷ್ಟು ಆಫೀಸರ್ಗಳು ಅವರು ಬಿಲ್ ಕಲೆಕ್ಷನ್ ಹೋಗೋದಾಗ ಬಿಲ್ ಕಲೆಕ್ಟರ್ಸು ಮತ್ತು ಇಂಥವ್ರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಈ ಯಾವ ಮಟ್ಟಕ್ಕೆ ಹೋಗ್ತಿದ್ದಾರೆ ಅಂದರೆ, ಬಿಲ್ ಕಲೆಕ್ಷನ್ಗೆ ಹೋದಾಗ ಅವ್ರದ್ದೊಂದು 4 ಲಕ್ಷ ರೂಪಾಯಿ ತೆರಿಗೆ ಪಾವತಿ ಕಟ್ಟಬೇಕಂತಿದ್ದಾಗ ಅದನ್ನು ಒಂದು 20,000 30,000ಕ್ಕೆ ಮಾಡಿ ಅದನ್ನು ಅಡ್ಜಸ್ಟ್ ಮಾಡೋದು. ಝೀರೋಗಳು ಏನಿರ್ತಾವಲ್ಲ, ಆ ಝೀರೋಗಳು ನೆಗರಿಸ್ಬಿಟ್ಟು ಅಡ್ಜಸ್ಟ್ ಮಾಡಿ ಅವ್ರ ಹತ್ರ ಒಂದು 30-40 ಸಾವಿರ ಇಸ್ಕೊಂಡು ಈ ರೀತಿಯಲ್ಲಿ ಮಾಡ್ತಿದ್ದಾರೆ. ನಾವು ಹೀಗೆ ಸಂಪನ್ಮೂಲಗಳು ವಂಚನೆ ಆಗ್ತಿದ್ದಾವೆ. ನಾನು ಇದರಲ್ಲಿ ಆದಷ್ಟು ಯಾಕಂದರೆ ಮಾಹಿತಿ ಎಲ್ಲ ತಗೊಂಡು ಒಂದೇ ಸಾರಿ ಎಲ್ಲರನ್ನ ನಾವೊಂದು ಮಟ್ಟ ಹಾಕ್ಬೇಕಂತೇಳಿ ಇದ್ದೀನಿ. ನಾನು ಇದ್ರ ಬಗ್ಗೆ ಕೂಡ ಬೇರೆ ಬೇರೆ ಲೋಕಾಯುಕ್ತರಿಗೂ ಕೂಡ ಇನ್ನೊಬ್ಬರಿಗೂ ನಾನು ಮಾತಾಡಿದ್ದೀನಿ. ಈಗ ಆಫೀಸರ್ಗಳು ಅನ್ಕೊಂಡಿರ್ಬೋದು, ಏನಂತ ಆಫೀಸರ್ಗಳಾಗಿರ್ಬೋದು, ಅದರಲ್ಲಿ ಶಾಮೀಲಾದಂಥ ಯಾರೇ ಆಗಿರ್ಬೋದು, ಎಷ್ಟೇ ಪ್ರಭಾವಿಗಳಾಗಿರ್ಬೋದು, ಅವ್ರು ಅನ್ಕೊಂಡಿರ್ಬೋದು ಏನೋ ಒಬ್ಬರು ಜೈಲಿಗೆ ಹೋಗ್ತಾರೆ, ಒಂದು ತಿಂಗಳಲ್ಲಿ ಬೇಲ್ ಸಿಗುತ್ತೆ, ಮತ್ತೆ ಬರ್ತೀವಿ, ಮತ್ತೆ ನಮಗೆ ಜಾಬ್ ಕೊಡ್ತಾರೆ, ಆ ಜಾಬಲ್ಲಿ ಕೆಲಸ ಮಾಡ್ಕೋಬೋದು ಅಂತೇಳಿ. ನಾವು ಈ ರೀತಿಯಲ್ಲಿ ಕೇಸ್ಗಳು ಒಂದು ಕೇಸ್ ಹಾಕಿ ಅವ್ರನ್ನ ಬಿಡಲ್ಲ. ಹಲವಾರು ರೀತಿಯಲ್ಲಿ ಒಂದು 3-4 ಕೇಸ್ಗಳು ಹಾಕಿ ನಿರಂತರವಾಗಿ ಅವನು ಇದರಿಂದನೇ ಸೇವೆಯಿಂದ ವಜಾ ಆಗಿ ಅವ್ನಿಗೆ ಯಾವ ರೀತಿಯಲ್ಲಿ ಅನಿಸ್ಬೇಕಂದ್ರೆ, ನಾನು ಸರ್ಕಾರ ಜಮೀನನ್ನು ತಗೊಂಡ್ರೆ ನನಗೆ ಇಷ್ಟು ತೊಂದರೆ ಆಗುತ್ತಾ ಅಂತೇಳಿ ಅನಿಸ್ಬೇಕು. ಇವತ್ತೇನು ಅವ್ರಿಗೆ ಒಂದೇ ಕೇಸ್ ಇದೆ, ನನಗೇನು ತೊಂದರೆ ಆಗಲ್ಲ ಅಂತ ಹಲವಾರು ಸ್ಟೇಷನಲ್ಲಿ ಹಲವಾರು ಕೇಸ್ಗಳು ಮಾಡಿಸ್ತೀವಿ. ಅವರು ಒಬ್ಬೊಬ್ಬರು ಏನೇನು ಮಾಡಿದ್ದಾರೆ ಅಂತ ಕೂಡ ನನ್ನ ಹತ್ರ ಇದೆ. ದಯಮಾಡಿ ಇವತ್ತಿಂದ ಕೂಡ ಅವ್ರಿಗೆ ಕೇಳ್ಕೊತಿದ್ದೀನಿ ನಿಮ್ಮ ಮಾಧ್ಯಮದ ಮೂಲಕ, ನಾನು ಇಷ್ಟು ದಿನ 2.5 ವರ್ಷ ನಡೀತಿದೆ, ಬಡವರು ಇರ್ತಾರೆ, ಅವ್ರಿಗೆ ಜಾಬ್ಗಳು ಹೋದರೆ ಫ್ಯಾಮ್ಲಿಗಳು ಇರ್ತಾವೆ ಅಂತೇಳಿ ನಾವು ಇದೆ. ಇಷ್ಟಕ್ಕೆ ಮುಂಚೆ ಕೂಡ ನಾನು ಒಬ್ಬರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿಸಿದ್ದೆ. ಮಿಷನ್ಗಳೆಲ್ಲ ಮನೆಯಲ್ಲಿ ಇಟ್ಕೊಂಡು ಈ ರೀತಿಯಲ್ಲಿ ಮಾಡಿದ್ದವ್ರನ್ನ ನಿನ್ನೆ ಮಾಡಿಸಿದ್ದೀನಿ. ಇನ್ನು ಮುಂದೆ ಯಾರನ್ನ ಇಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಮಾತ್ರ ಅವನ ಜೀವನ ಪೂರ್ತಿಯಾಗಿ ಜೈಲಲ್ಲೇ ಇರೋಂಗೆ ಮಾಡೋ ಜವಾಬ್ದಾರಿ ಶಾಸಕನಾಗಿ ನನ್ನ ಜವಾಬ್ದಾರಿ ಅಂತ ಹೇಳಕ್ಕೆ ಇಚ್ಛೆ.